ಇದು ಹೊಸ ದಿಗಂತ ಪಾಡ್ಕಾಸ್ಟ್ ಸ್ಟೇಷನ್. ನೀವು ಕೇಳ್ತಿದ್ದೀರಾ ನೆನಪು ನಿನಾದ, ಸಿನಿಮಾ ಹಾಡುಗಳ ಹಿಂದಿನ ಕಥೆಗಳ ಮೆಲುಕು. ಕೇಳುಗರೆ, ನಾನು ಎನ್.ಎಸ್. ಶ್ರೀಧರಮೂರ್ತಿ. ನೆನಪು ನಿನಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಏನಿದು ನೆನಪು ನಿನಾದ? ನಾವು ಚಿತ್ರಗೀತೆಗಳ ಬಗ್ಗೆ ತುಂಬ ಮಾತಾಡ್ತೀವಿ. ಇವತ್ತು ಚಿತ್ರಗೀತೆಗಳು ನೀವು ಯಾವುದೋ ಒಂದು ಮೂಲೆಯಲ್ಲಿ ಕೂತು ಆರ್ಕೆಸ್ಟ್ರಾನ ಒಂದು ಕಡೆ ರೆಕಾರ್ಡಿಂಗ್ ಮಾಡ್ತಾರೆ, ಸಿಂಗರ್ ಒಂದು ಕಡೆ ರೆಕಾರ್ಡಿಂಗ್ ಮಾಡ್ತಾರೆ, ಫೀಮೇಲ್ ಸಿಂಗರ್ ಒಂದು ಕಡೆ ರೆಕಾರ್ಡಿಂಗ್ ಮಾಡ್ತಾರೆ. ಹಾಡುಗಳನ್ನು ನೀವು ಮೊಬೈಲ್ನಲ್ಲಿ ಕೇಳ್ತೀರಿ, ನಿಮ್ಮ ಲ್ಯಾಪ್ಟಾಪಲ್ಲಿ ಕೇಳ್ತೀರಿ, ಎಲ್ಲ ಕಡೆ ಕೇಳ್ತೀರಿ. ಈ ಹಾಡು ಹೆಂಗೆ ಹುಟ್ಟಿತು, ಹೆಂಗೆ ಬೆಳೀತು, ಇತಿಹಾಸ ಅಷ್ಟೇ ಅಲ್ಲ, ಒಂದಿಷ್ಟು ರೋಚಕ ಘಟನೆಗಳಿರುತ್ತೆ. ನಾವು ಈ ರೋಚಕ ಘಟನೆಗಳ ಯಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕನ್ನಡ ಸಿನಿಮಾ ಬಗ್ಗೆನೇ ಮಾತಾಡೋಣ ಅಲ್ವಾ? ಭಾಳ ಜನ ಅಂದ್ಕೊಂಡಿದ್ದಾರೆ ಮೊದಲು ರಂಗಗೀತೆಗಳಿರ್ತಿತ್ತು, ಅದೇ ಚಿತ್ರಗೀತೆಗಳಾಗಿತ್ತು ಅಂತೇಳಿ. ಆದರೆ ಅದು ಅಲ್ಲ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾಕೆ ಅಲ್ಲ ಅಂತಂದರೆ, ರಂಗಗೀತೆಗಳು ಚಿತ್ರಗೀತೆಗಳಾಗೋದಕ್ಕೆ ಕೆಲವು ಸಮಸ್ಯೆಗಳಿತ್ತು. ಅದು ಏನು ಅಂತ ನಿಮಗೆ ಹೇಳ್ತಾ ಹೋದ್ರೇ ಗೊತ್ತಾಗುತ್ತೆ. ಶುರುನಲ್ಲಿ ರಂಗಗೀತೆಗಳು ಶಾಸ್ತ್ರೀಯ ಮಟ್ಟಿನಲ್ಲಿರ್ತಾ ಇತ್ತು. 15-20 ನಿಮಿಷದ ಹಾಡುಗಳು ಇರ್ತಾಯಿತ್ತು, ವಾದ್ಯಗಳು ಇರ್ತಾಯಿತ್ತು, ಅದು ಶೃಂಗಾರಕ್ಕೆ ಜಾವಳಿಗಳಿರ್ತಿತ್ತು, ಕೀರ್ತನೆ ಮೊಟ್ಟುಗಳಿರ್ತಿತ್ತು, ಕೋಪಕ್ಕೆ ತಿಲ್ಲಾನಗಳು ಬಳಕೆ ಆಗ್ತಿತ್ತು. ಈ ಥರ ಇದು ಗಾನ ಸಂಗೀತ ಅಂಥೇಳಿ, ಗಂಧರ್ವ ಸಂಗೀತ ಅಂಥೇಳಿ ರಂಗ ಸಂಗೀತದಲ್ಲಿ 2 ವಿಧ. ಗಂಧರ್ವ ಸಂಗೀತ ಅನ್ನೋದು ಶಾಸ್ತ್ರೀಯ ಚೌಕಟ್ಟಿದ್ದು, ಗಾನ ಸಂಗೀತ ಅಂತ ಹೇಳೋದು ಸುತ್ತಲಿನ ಕೆಲವು ಪಾತ್ರಗಳು ಮಾಡೋದು. ಈಗ ನೀವು ನೋಡ್ತಿರೋ ನಾಟಕಗಳ ರೀತಿ ಬೇರೆ. ಗುಬ್ಬಿ ಕಂಪನಿ ಕಳೆದ ಶತಮಾನದ ಆರಂಭದಲ್ಲಿ ಕುರುಕ್ಷೇತ್ರ ಬಹಳ ಪ್ರಸಿದ್ಧವಾದ ನಾಟಕ. ಗುಬ್ಬಿ ಕಂಪ್ನಿದು ರಾತ್ರಿ 8 ಗಂಟೆಗೆ ಶುರುವಾದರೆ ಬೆಳಗ್ಗಿನ ಜಾವ 6 ಗಂಟೆವರೆಗೂ ಇನ್ನು ಕುರುಕ್ಷೇತ್ರ ನಡೆಯೋದು. ಈ ಕುರುಕ್ಷೇತ್ರದಲ್ಲಿ ದ್ರೌಪದಿ ಪಾತ್ರನ ಇಬ್ಬರು ಮಾಡೋರು. ಮೊದಲನೇ ದ್ರೌಪದಿ ಮಧ್ಯಾಹ್ನ 12 ಗಂಟೆ, ರಾತ್ರಿ 12 ಗಂಟೆವರೆಗೆ ಇರೋಳು. ಆಮೇಲೆ 2ನೇ ದ್ರೌಪದಿ ಬರೋಳು. 2ನೇ ದ್ರೌಪದಿಗೆ ಹಾಡುಗಳು ಜಾಸ್ತಿ, ಅದಕ್ಕೆ ಶಾಸ್ತ್ರೀಯ ಸಂಗೀತ ಗೊತ್ತಿರೋರನ್ನ ಆಯ್ಕೆ ಮಾಡೋರು. ಈ ರೀತಿಯಲ್ಲಿ ಸಾಮಾನ್ಯಕ್ಕೆ ಈ 12 ಗಂಟೆ ನಾಟಕದಲ್ಲಿ ಒಂದು 60-70 ಹಾಡುಗಳಿರೋದು. ಟೈಗರ್ ವರದಾಚಾರ್ಯರು ಲಂಡನ್ಗೆ ಹೋಗಿ ಬರ್ತಾರೆ. ಲಂಡನ್ಗೆ ಹೋಗಿ ಬಂದಾಗ ಅವ್ರು ಕೆಲವು ವಿಶೇಷವಾದ ಬದಲಾವಣೆಗಳನ್ನು ಮಾಡ್ತಾರೆ. ಅದು ಏನು ಅಂತಂದರೆ, ಹಾಡು ಜನಸಾಮಾನ್ಯರಿಗೂ ತಲುಪಬೇಕು. ಅದಕ್ಕೆ ಏನು ಮಾಡೋದು? ಒಂದು ಪಲ್ವಿ, 2 ಚರಣ, ಈ ಚಿಕ್ಕದನ್ನು ಹಾಡುಗಳನ್ನು ಸೃಷ್ಟಿ ಮಾಡ್ತಾರೆ. ಇದಕ್ಕೆ ಗಾನ ಸಂಗೀತ ಅಂತ ಕರೀತಾರೆ, ಅಥವಾ ಲೋಕ ಸಂಗೀತ ಅನ್ನೋ ಹೆಸರು ಬರುತ್ತೆ. ವರದಾಚಾರ್ಯ ಇನ್ನೊಂದು ಮಾಡಿದ ಬದಲಾವಣೆ ಏನು ಅಂತಂದರೆ, ನಿಮಗೆ ನಾಟಕ ನಡೀತಾ ಇತ್ತು, ಹಿಂದ್ಗಡೆ ಹಾಡು ಹೇಳೋರು ಪಕ್ಕವಾದ್ಯವರು ಕೂತಿರ್ತಾರೆ. ಈಗಲೂ ನೀವು ಕೆಲವು ನಾಟಕದಲ್ಲಿ ಹಂಗೆ ನೋಡ್ತಿರ್ತೀರ. ವರದಾಚಾರ್ಯ ಏನು ಮಾಡಿದ್ರು, ರಂಗಭೂಮಿ ಎದುರಿಗೆ ಸುತ್ತ ಗುಂಡಿ ಹೊಂಡಗಳನ್ನು ತೆಗೆದು ಹಾಡು ಹೇಳೋರು ಆ ಹೊಂಡದ ಒಳಗಡೆ ಕೂತಿರೋರು, ಅಂದರೆ ಅವ್ರ ಪ್ರೇಕ್ಷಕರಿಗೆ ಕಾಣಿಸ್ತಾ ಇರಲಿಲ್ಲ. ಸೊ ಈಗ ನಾವು ಸಿನಿಮಾದಲ್ಲಿ ಹೇಗೆ ನಿಮಗೆ ಹೀರೋಯಿನ್ನೇ ಹಾಡು ಹೇಳ್ದಂಗೆ ಕೇಳಿಸುತ್ತೋ ಅಂಥದ್ದೊಂದು ಅನುಭವ ಕೊಡೋ ಕೆಲಸನ ಟೈಗರ್ ವರದಾಚಾರ್ಯ ಮಾಡಿದರು. ನಮ್ಮಲ್ಲಿ ಮೂಕಿ ಸಿನಿಮಾ ಬಂತು. ಮೂಕಿ ಸಿನಿಮಾ ಬಂದರೆ ಏನಾಯಿತು, ಮಾತಿಲ್ಲ, ಇದನ್ನು ಜನ ನೋಡಬೇಕು. ನಮ್ಮಲ್ಲಿ ಹಾಡುಗಳಿಲ್ಲದ ಯಾವ ಪ್ರಾಕಾರನೂ ಜನ ಒಪ್ಕೊಂಡಿಲ್ಲ. ಅದು ನಿಮಗೆ ಭರತನಾಟ್ಯವೇ ಇರಬಹುದು, ಕಥಕ್ಕಳಿಯೇ ಇರಬಹುದು, ಇನ್ಯಾವ ಪ್ರಾಕಾರನೇ ಇರ್ಬೋದು, ಹಾಡುಗಳು ಬೇಕು. ಮೂಕಿ ಸಿನಿಮಾಗಳು ಮೊದಲು ಪ್ರದರ್ಶನವಾದಾಗ ಹಾಡಿಲ್ಲ ಅನ್ನೋದು ಒಂದು ಸಮಸ್ಯೆ. ಎರಡನೇದಾಗಿ ಆಗೆಲ್ಲ ಪ್ರೊಜೆಕ್ಟರ್ಗಳಲ್ಲಿ ಮೂಕಿ ಸಿನಿಮಾ ತೋರಿಸುವಾಗ ಭಾಳ ದೊಡ್ಡಾಗಿ ಸೌಂಡ್ ಮಾಡೋದು ಆ ಪ್ರೊಜೆಕ್ಟರ್. ಜನ ಎಲ್ಲ ಪ್ರೊಜೆಕ್ಟರ್ ಕಡೆ ತಿರುಗಿ ಕುತ್ಕೊಂಡ್ಬಿಡೋರು ಸಿನಿಮಾದಿಂದ ಉಲ್ಟಾ ದಿಕ್ಕಲ್ಲಿ. ಯಾಕೆಂದರೆ ಶಬ್ದ ಯಾವ್ದು ಬರುತ್ತೋ ಅದು ಕುತ್ಕೊಂಡು. ಇದಕ್ಕೆ ಏನು ಮಾಡಿದ್ರು ಆಗಿನ ನಿರ್ಮಾಪಕರು ಅಂತಂದರೆ, ಮೂಕಿ ಸಿನಿಮಾ ಪ್ರದರ್ಶನವಾಗ್ತಿರುವಾಗ ಎದುರುಗಡೆ ಒಬ್ಬನು ಅದಕ್ಕೆ ವ್ಯಾಖ್ಯಾನ ಹೇಳೋನು, ನೋಡಿ ಇವನು ಬರ್ತಾ ಇದ್ದಾರೆ ಹೀರೋಯಿನ್, ಇವಾಗ ಒಂದು ಹಾಡು. ಮೂಕಿ ಸಿನಿಮಾದಲ್ಲಿ ಹಾಡಿಲ್ಲ, ಇವರು ಆ ಸಿನಿಮಾ ಅಲ್ಲಿ ಪ್ರದರ್ಶಿತವಾಗ ಹಾಡಬಾರ್ದು. ಇದು ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ಕೂಡ ಈ ವ್ಯಾಖ್ಯಾನಕಾರರು ಮತ್ತು ಹಾಡುವವರನ್ನು ಅಪಾಯಿಂಟ್ ಮಾಡ್ಕೊಳ್ಳೋರು, ಸಿನಿಮಾ ಟಾಕೀಸ್ನವರು. ಮಂಗಳೂರಿನಂತಹ ಕಡೆ ಯಕ್ಷಗಾನ ಕೂಡ ಮಾಡೋರು. ಹೀಗೆ ನಮ್ಮಲ್ಲಿ ಚಿತ್ರಗೀತೆಗಳು ಸಿನಿಮಾಕ್ಕೆ ಮಾತು ಬರೋದಕ್ಕೆ ಮುಂಚೆನೇ ಹುಟ್ಕೊಂಡ್ರು. ಈ ಸಣ್ಣ ಸಣ್ಣ ಹಾಡುಗಳನ್ನು ಬರೆಯೋರು ಕೂಡ ಹುಟ್ಕೊಂಡ್ರು. ಈ ಮೈಸೂರಿನಲ್ಲಿ PS ಅನ್ನೋದು ಮೊದಲ ಚಿತ್ರಮಂದಿರ. ಇಲ್ಲಿ ಶೇಖ್ ಪೀರ್ ಮತ್ತು ಅಬ್ದುಲ್ ವಹಾಬ್ ಅಂತ ಹೇಳಿ ಇಬ್ಬರು ಕಲಾವಿದರು ನೆನಪು ಮಾಡ್ಕೋಬೇಕು. ಯಾಕಂದರೆ ನಮ್ಮ ಚಿತ್ರಗೀತೆ ಹುಟ್ಟಿಗೆ ಇವರೆಲ್ಲ ಕಾರಣರಾದಂಥವ್ರು. ಇವರು ಹಾರ್ಮೋನಿಯಂ, ತಬಲ ಎರಡನ್ನು ಇಟ್ಕೊಂಡು ಇಡೀ ಸಿನಿಮಾನ, ಅದು ಮಾತಿಗೆ ಮಾತು ಹೇಳೋರು, ಹಾಡಿಗೆ ಹಾಡು ಹೇಳೋರು, ಮೂಕಿ ಸಿನಿಮಾನೇ ವಾಕ್ಚಿತ್ರ ಮಾಡಿಬಿಡೋರು. ನಮ್ಮ ಖ್ಯಾತ ಗೀತರಚನೆಕಾರ ಹುಣಸೂರು ಕೃಷ್ಣಮೂರ್ತಿ ಅವರ ತಂದೆ ಕೂಡ ಮೈಸೂರಿನಲ್ಲಿ ಈ ಥರ
ವ್ಯಾಖ್ಯಾನ ಮಾಡ್ತಾ ಇದ್ದಂಥವ್ರು ಇದ್ದರು. ಬೆಂಗಳೂರಿನಲ್ಲಿ ಬೇರೆ ಥರದ ಪ್ರಯೋಗ ಆಯಿತು. ಇಲ್ಲಿ ಇಂಪೀರಿಯಲ್ ಚಿತ್ರಮಂದಿರದಲ್ಲಿ ಪಾಶ್ಚಾತ್ಯ ನೃತ್ಯದ ಪ್ರಯೋಗ ಇತ್ತು. ಯಾಕಂದರೆ ಇಂಪೀರಿಯಲ್ ಚಿತ್ರಮಂದಿರಕ್ಕೆ ಆಗಿನ ಬ್ರಿಟಿಷರು ಹೆಚ್ಚಾಗಿ ಬರ್ತಾ ಇದ್ರು. ಮತ್ತೆ ನಿಮಗೆ ಹಳೆ ಮೈಸೂರಿನ ಕೆಲವು ಭಾಗದಲ್ಲಿ ಮಂಡ್ಯ, ಹಾಸನ ಇಂತಹ ಕಡೆ ಹರಿಕತೆ ಪ್ರಸಂಗಗಳನ್ನು ಕೂಡ ಸಿನಿಮಾ ಕಡೆ ಹೇಳೋದಕ್ಕೆ ಶುರು ಮಾಡೋದು. ಇದು ಮೂಕಿ ಸಿನಿಮಾದಲ್ಲಿ ಹಾಡಿನ ಪರಂಪರೆ ಸೃಷ್ಟಿಯಾಗಿತ್ತು. ಸಾಮಾನ್ಯಕ್ಕೆ ನಮ್ಮಲ್ಲಿ ಕಲ್ಯಾಣು, ಮಾಲ್ಕಂಸು, ಅಬೇರಿ, ಶಿವರಂಜನಿ ಈ ಥರದ ರಾಗಗಳನ್ನು ನಿಮಗೆ ರಂಗಭೂಮಿ ನಾಟಕಗಳನ್ನು ಬರೆಯುವಾಗಲೇ ಆ ರಾಗಗಳನ್ನು ಕೂಡ ಅಲ್ಲಿ ತಾಳ ಎಲ್ಲ ಗುರುತು ಹಾಕೋದು. ಈ ಮೂಕಿ ಸಿನಿಮಾ ಬಂದಾಗ ಈ ನಾಟಕ ಬರೀತಿದ್ದವರು ಮೂಕಿ ಸಿನಿಮಾನ ಪೂರ್ತಿ ನೋಡಿಬಿಟ್ಟು ಇದಕ್ಕೊಂದು ಸ್ಕ್ರಿಪ್ಟ್ ರೆಡಿ ಮಾಡೋರು. ಈ ಹಾಡುಗಳನ್ನು ಇಂಥ ರಾಗದಲ್ಲಿ ಅಂತ ರೆಡಿ ಮಾಡೋರು. ಮೂಕಿ ಸಿನಿಮಾ ಡಬ್ಬುಗಳನ್ನು ಕಳಿಸುವಾಗ ಹಾಡುಗಳನ್ನು ಕೂಡ ಕಳಿಸೋರು. ಇದು ನಮ್ಮಲ್ಲಿ ಜಗತ್ತಿನ ಯಾವ ಭಾಗದಲ್ಲಿ ಕೂಡ ಈ ಥರದ ಪರಂಪರೆ ಇಲ್ಲ. ಇದು ಭಾರತಕ್ಕೆ ಮಾತ್ರ ವಿಶಿಷ್ಟವಾದ ಪರಂಪರೆ, ಅದರಲ್ಲೂ ಕರ್ನಾಟಕಕ್ಕೆ ಬಹಳ ವಿಶಿಷ್ಟವಾದ ಪರಂಪರೆ. ಕರ್ನಾಟಕದಲ್ಲಿ ಈ ಥರದ ವೈವಿಧ್ಯಮಯ ಇತ್ತು. ನಾನು ಈ ಕತೆ ಹೇಳ್ತಾ ಇರೋದು ಸರಿಸುಮಾರು 1925ರಿಂದ 30ನೇ ಇಸ್ವಿಯ ಸಂದರ್ಭದಲ್ಲಿ. ಆಗ ಕರ್ನಾಟಕ ಇನ್ನೂ ಏಕೀಕರಣ ಆಗಿರಲಿಲ್ಲ. ಕನ್ನಡ ಮಾತನಾಡುವ ಭಾಗಗಳು ಬೇರೆ ಬೇರೆ ಕಡೆ ಹಂಚಿ ಹೋಗಿತ್ತು. ನಮ್ಮಲ್ಲಿ ಕೃಷ್ಣಗಿರಿ ಇರ್ಬೋದು, ಧರ್ಮಪುರಿ ಇರ್ಬೋದು, ಸೇಲಂ ಇರ್ಬೋದು, ಸೊಲ್ಲಾಪುರ ಇರ್ಬೋದು, ಮಡಕ್ಷರ ಇರ್ಬೋದು, ಇಲ್ಲೆಲ್ಲ ಕನ್ನಡ ಕೇಳುವವರು ಇರ್ತಿದ್ರು. ಹೀಗಾಗಿ ನಮಗೆ ವೈವಿಧ್ಯಮಯ ಕನ್ನಡವನ್ನು ಆರಂಭದಲ್ಲೇ ತರೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಮೊದಲು ಮುಖಿ ಸಿನಿಮಾಗಳು ಪಾಶ್ಚಾತ್ಯರು ಮಾಡಿ ಇಲ್ಲಿ ಕಳಿಸೋರು, ಇಲ್ಲಿ ಮಾಡೋರು. ಆಮೇಲೆ ಭಾರತದವರೇ ಮುಖಿ ಸಿನಿಮಾಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, 1913ರಿಂದ 1934ರವರೆಗೆ 217 ಮುಖಿ ಚಿತ್ರದ ನಿರ್ಮಾಣ ಸಂಸ್ಥೆಗಳು ನಮ್ಮಲ್ಲಿ ಹುಟ್ಕೊಂತು. 1306 ಮುಖಿ ಸಿನಿಮಾಗಳು ಬಂತು. ಅದರಲ್ಲಿ ಶ್ರೀಕೃಷ್ಣನ ಜನ್ಮದ ಕುರಿತೇ 26 ಸಿನಿಮಾ ಬಂದಿದೆ. ಲಂಕಾ ದಹನನೇ 17 ಸಲ ಬಂದಿದೆ. ಹರಿಶ್ಚಂದ್ರ, ಮೋಹಿನಿ, ಭಸ್ಮಾಸುರ 10 ಸಲ ಬಂದಿದೆ. ಶ್ರೀರಾಮ, ರಾಮ ಪಟ್ಟಾಭಿಷೇಕ, ಲಂಕಾ ದಹನ ಈ ಥರದ್ದು 5 ಸಲ ಬಂದಿದೆ. ಅಂದರೆ ನಮ್ಮಲ್ಲಿ ನಾಟಕದ ಕಥೆಗಳನ್ನು ಹೇಗೆ ಸಿನಿಮಾಕ್ಕೆ ಅಳವಡಿಸೋದು ಅನ್ನುವ ಪ್ರಯತ್ನಗಳು ನಡೀತಾ ಇತ್ತು. ಹೀಗೆ ಆರಂಭವಾದ ಚಿತ್ರಗೀತೆಗಳು ಮುಂದೆ ಯಾವ ಸ್ವರೂಪ ತಂದು ಮಾತು ಬಂದ ಮೇಲೆ ಅನ್ನೋದು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇದು ಹೊಸ ದಿಗಂತ ಪಾಡ್ಕಾಸ್ಟ್ ಸ್ಟೇಷನ್. ನೀವು ಕೇಳಿದ್ದು ನೆನಪು ನಿನಾದ, ಸಿನಿಮಾ ಹಾಡುಗಳ ಹಿಂದಿನ ಕಥೆಗಳ ಮೆಲುಕು.